ಅವ್ರಿಗೆ ಕೆಲವೊಂದು ಹಿಂಸೆಗಳು ವಿಷ್ಣುವರ್ಧನರ ಮೇಲೆ ಆದ. ವಿಷ್ಣುವರ್ಧನ್ ಅವ್ರು ಯಾವ ಚಿತ್ರದಲ್ಲಿ ಇರ್ತಾರ ಆ ಚಿತ್ರನ 4-5 ಸಲ ನೋಡುವಂಥದ್ದು ನಮ್ದೊಂದು ಏನೋ ಹವ್ಯಾಸ. ಈ ಚಿತ್ರ ರಾಜಾಧಿರಾಜ ಅಂತ ಅಂದ್ಕೊಳ್ಳೆ ಒಂದು ಮುಂದಿನ ದಿನಮಾನದೊಳಗೆ ನಾನು ಹಿಂಗ ಆಗಬಹುದಲ್ಲ ನಮ್ಮ ವಿಷ್ಣುವರ್ಧನ್ ಆದಂಗೆ ಅಂತಂದು ಅದು ರಾಜಾಧಿರಾಜ ಪೂರ್ತಿ ನನ್ನ ಮನ ಎಲ್ಲ ಕಡೆ ತುಂಬಿಕೊಂಡು ನಾನು ಆಟೋ ಚಾಲಕ. ಈಗ ನಮ್ಮ ಓಣ್ಯಾನಾಗೆ ಕೆಲವೊಬ್ರು ಅಂತಾರೆ ನನಗೆ, ಎಲ್ಲಾ ಜನ ಅಂತಾರ ಹುಚ್ಚ ಇವ, ದೇವ್ರ ಹೆಸರಲ್ಲೇ ಏನು ಮಾಡೋದಿಲ್ಲ, ಮಹಾಪುರುಷರ ಹೆಸರಲ್ಲೇ ಏನು ಮಾಡೋದಿಲ್ಲ, ಭಗತ್ ಸಿಂಗ್ ಅವ್ರ ಹೆಸರಲ್ಲೇ ಏನು ಮಾಡೋದಿಲ್ಲ, ಹೋಗಿ ವಿಷ್ಣುವರ್ಧನ್ ಹೆಸರಲ್ಲೇ ಅಂತ. ಅದು ಅಭಿಮಾನ ಅನ್ನೋದು ಅದು ಅವರು ರಕ್ತಗತವಾಗಿರ್ತೈತಿ. ಅದು ಏನು ಹೇಳಿದ್ರು ಹೋಗುದಿಲ್ಲ. ಎಲ್ರಿಗೂ ನಮಸ್ಕಾರ. ಗೋಲಿ ಸೋಡಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುಬ್ಬಳ್ಳಿಯ ಬಂಕಾಪುರ ಚೌಕ್ನಲ್ಲಿ ಅದೀನಿ. ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಇಲ್ಲಿ ಅದಾರ. ಬರ್ರಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ವಿಷ್ಣುವರ್ಧನ್ ಅಭಿಮಾನಿ ಒಳಗ ಅಲ್ಲ ಹನುಮಂತ ಗುಡಿ ಐತ್ರಿ, ಹೋಗ್ರಿ ಹಬ್ಬ ಆಯ್ತಲ್ಲ ಹೋಗ್ರಿ ಹನುಮಂತ ಗುಡಿ ಐತಿ. ನೋಡ್ರಿ, ಒಬ್ಬ ಸಿನಿಮಾ ನಟನ ಅಭಿಮಾನಿ ಅಂದ್ರೆ ಹೆಂಗಿರ್ತೀವಿ ನಾವು. ಅವರು ಸಿನಿಮಾ ರಿಲೀಸ್ ಆದ ದಿನ ಸಿನಿಮಾ ನೋಡ್ತೀವಿ, ಅವ್ರ ಫೋಟೋಗೆ ಹಾರ ಹಾಕ್ತೀವಿ, ಹಾಲಿನ ಅಭಿಷೇಕ ಮಾಡ್ತೀವಿ, ಸಿಳಿ ಹಾಕ್ತೀವಿ, ಚಪ್ಪಾಳೆ ಹಾಕ್ತೀವಿ, ಕುಲಿತೀವಿ, ಏನೆಲ್ಲ ಮಾಡ್ತೀವಿ. ಆದ್ರೆ ನಾವಿವತ್ತು ಭೇಟಿಯಾಗಕ್ಕೆ ಹೊಂಟಿವಲ್ಲ ವಿಷ್ಣುವರ್ಧನ್ ಅವರ ಅಭಿಮಾನಿಯನ್ನು, ಅವರು ಈ ಎಲ್ಲರಿಗಿಂತ ಡಿಫ್ರೆಂಟ್ ಅದ. ಅವರು ಏನೆಲ್ಲ ಮಾಡ್ಯಾರ ವಿಷ್ಣುವರ್ಧನ್ ಅವರ ಹೆಸರಿನೊಳಗೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣಂತ ಬರೀ ನಮ್ಮ ಜೊತೆ. ಏನೋ ಕೆಲಸ ಮಾಡತ್ತಾರ. ನಮಸ್ಕಾರ ಹಿರೇಮಠ ಅವ್ರಿಗೆ. ಆರಾಮದಿರಿ? ಆರಾಮದಿರಿ. ಏನೋ ಜೋರು ಕೆಲಸ ನಡೆಸಿದ್ರಿ. ನಿಮ್ಮನ್ನು ಹುಡುಕೊಂಡು ಬಂದೀವಿ ನಾವೀಗ. ನಮ್ಮ ಚಾನಲ್ ವತಿಯಿಂದ ನಿಮ್ದೊಂದು ಸಂದರ್ಶನ ಮಾಡ್ತೀವಿ. ತಮ್ಮ ಟೈಮ್ ಬಿಡುವು ಮಾಡ್ಕೋಬೇಕು. ಇವತ್ತು ನಮ್ಮ ಜೊತೆಗೆ 1 ತಾಸು ಕಳಿಬೇಕು. ಖಂಡಿತವಾಗಿ ಬರ್ರಿ ಬರ್ರಿ ಸರ್, ಒಳಗೆ ಬಡವ್ರ ಮನೆ ಸಾಹೇಬ್ರೆ. ಬಡವ್ರ ಮನೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಮನೆ ಸಣ್ಣದಿದ್ರು ನಿಮ್ದು ಹೃದಯ ದೊಡ್ಡದೈತಿ, ಅದು ಖುಷಿ ನಮ್ಗೆ. ನಿಮ್ ವ್ಯಕ್ತಿತ್ವ ಹಂಗ ಇದ್ದಿದ್ದಕ್ಕ ನಿಮ್ ಮನೆ ಬಾಗಿಲು ಮಠ ಬಂದೀವಿ ನಾವು. ಬಂದಿದ್ದು ಯಾವ ಉದ್ದೇಶ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ಏನಿಲ್ಲ, ನೀವು ಇಷ್ಟು ವರ್ಷ ಒಬ್ಬ ವಿಷ್ಣುವರ್ಧನ ಅಭಿಮಾನಿಯಾಗಿ ಈವರೆಗೂ ಸಮಾಜಮುಖಿ ಕೆಲಸಗಳನ್ನ ಮಾಡಿದಿರಲ್ಲ, ಅದನ್ನ ನಮ್ಮ ಚಾನಲ್ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಕೊಡುವಂಥದ್ದು ಕೆಲಸ ಮಾಡಕತ್ತೀವಿ ನಾವು. ಅದಕ್ಕೆ ತಮ್ಮ ಸಹಕಾರ ಇರಬೇಕು, ತಮ್ಮ ಪ್ರೋತ್ಸಾಹ ಇರಬೇಕು. ನೀವು ಇನ್ನೊಬ್ಬರಿಗೆ ಮಾದರಿ ಆಗಿರಲ್ಲ, ಅದಕ್ಕೆ ಸಮಾಜದೊಳಗೆ ನಿಮ್ಮಂಥ ವ್ಯಕ್ತಿತ್ವಗಳು ಬೆಳಿಬೇಕನ್ನೋ ಉದ್ದೇಶ ನಮ್ದು. ನಮ್ಮ ಚಾನಲ್ ಉದ್ದೇಶನ ಅದ. ಅದಕ್ಕೆ ಭಾಳ ಖುಷಿ ಆದ ತಮ್ಮನ್ನ ಮುಖತ ನೋಡಿ. ಇಷ್ಟು ದಿನ ಬರೀ ಫೋನ್ಯಾಗ ಅಲ್ಲಿ ಮಾತಾಡ್ತಿದ್ವಿ, ಇವತ್ತು ಇಲ್ಲಿವರೆಗೂ ಬಂದಿವಲ್ಲ, ಅದು ಖುಷಿ ನಮ್ಗೆ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಒಬ್ಬ ಸಾಮಾನ್ಯನು ಹುಡ್ಕಾಡ್ಕೊಂಡು ಬಂದಿದ್ದೆ ನಮಗೆ ಬಹಳ ಸಂತೋಷ. ಇಲ್ಲ, ನೀವು ಸಾಮಾನ್ಯರಂತ ಅನ್ಕೋತೀರಿ, ಬಟ್ ನಿಮ್ದು ನೀವು ಮಾಡಿದ ಕೆಲಸಗಳು, ನಿಮ್ಮ ವ್ಯಕ್ತಿತ್ವ ದೊಡ್ಡದೈತಿ. ಅದ ನಮಗೆ ಇಲ್ಲಿ ಮಠ ಕರ್ಕೊಂಡ್ ಬಂದಿದ್ದು. ಬರ್ರಿ. ಮನೆ ಸಣ್ಣದ್ರಿ, ಮನೆ ಒಳಗೆ ಮಾತಾಡ್ಸಕ್ಕೆ ಜಾಗ ಇಲ್ಲ. ನಮ್ಮ ಮನಸ್ಸು ದೊಡ್ಡದೈತಿ, ಅದಕ್ಕೆ ಪದೇ ಮನೆ ಸಣ್ಣದೈತೆ ಅಂತ ಹೇಳೋದು ಬೇಡ. ಮನೆ ಬರೀ ಒಂದು ಇರುವಂಥ ಸ್ಥಳ ಅದು. ಹಾಗಾಗಿ ತಲೆ ಕೆಡಿಸ್ಕೊಬೇಡ್ರಿ. ಇವತ್ತಿನ ಮುಖ್ಯ ಉದ್ದೇಶ ಏನಂತಂದ್ರೆ, ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ತಾವು ಒಬ್ಬ ವಿಷ್ಣುವರ್ಧನ ಅಭಿಮಾನಿಯಾಗಿ ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ಬೇಕು. ಬಾಲ್ಯ ಅದೇ ನಮ್ದೇನು ವಿಶೇಷವಾಗಿ ಏನಿಲ್ಲ ಸರ್. 1 to 7th ಮಟ್ಟ ಶಾಲೆ ಕಲ್ತೀವಿ. ಆಮೇಲೆ ಹೈಸ್ಕೂಲ್ ಜೀವನ ಪ್ರಾರಂಭ ಆಯಿತು. ಆಮೇಲೆ ಅಲ್ಲಿಂದ ಒಂದು ಕಾಲೇಜ್ ಜೀವನ ಅಂತಂದು ಪ್ರಾರಂಭ ಆಯಿತು.
ವಿಶೇಷ ಅನ್ನೋದು ವಿಷ್ಣುವರ್ಧನ ನಮ್ಮ ಜೀವನದೊಳಗೆ ಯಾವಾಗ ಪ್ರವೇಶ ಮಾಡಿದ್ರು ಅದು ನಮಗಂಕರು ಗುರ್ತನೂ ಇಲ್ಲ. ಗೊತ್ತಿಲ್ಲ. ಹಾಂ, ಯಾಕಂದರೆ ನಮ್ಮ ತಿಳುವಳಿಕೆ ಬಂದನ ಸುಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಅಂತಂದರೆ ಏನೋ ಒಂದು ಅಭಿಮಾನ ಅವ್ರ ಜೀವನ ಶೈಲಿ, ಅವ್ರ ಫಿಲ್ಮು, ಆಮೇಲೆ ಅವರು ಸಿನಿಮಾದ ಮೂಲಕ ತಿಳಿಸ್ಕೊಡುವಂಥ ನೀತಿ ಪಾಠಗಳು, ಆಮೇಲೆ ಅವ್ರಿಗೆ ಕೆಲವೊಂದು ಹಿಂಸೆಗಳು ವಿಷ್ಣುವರ್ಧನ್ ಅವ್ರ ಮೇಲೆ ಆದವು. ಹೌದಾ? ಇವನ್ನೆಲ್ಲ ನೋಡ್ಕೊಂಡು ಒಬ್ಬ ಹೀರೋಗೆ ಈ ಥರ ಸಮಸ್ಯೆಗಳು, ವಿವಾದದಲ್ಲಿ ಸಿಲುಕಿಸುವಂಥ ಪ್ರಯತ್ನಗಳು ಸಾಕಷ್ಟು ನಾವು ಶುಕ್ರವಾರ ದಿವಸ ಪೇಪರ್ ಓದಾಗಿ ವಿಷ್ಣುವರ್ಧನ್ ಅವ್ರಿಗೆ ಹಾಗಾಯ್ತು ಮಾಡಿದ್ರು. ನೀವು ಶಾಲೆಗೆ ಹೋಗು, ಕಾಲೇಜಿಗೆ ಹೋಗು ದಿನದಾಗಿಂದನೂ ಅವ್ರನ್ನ ಫಾಲೋ ಮಾಡ್ಕೋತ ಬಂದ? ಹೌದು ಹೌದು ಹೌದು. ಅಂದರೆ ನೀವು ಸ್ಕೂಲು ಕಾಲೇಜ್ ಕಲ್ತಿದ್ದೆಲ್ರಿ? ಹುಬ್ಳಿ ಸರ್. ಹುಬ್ಳಿ ಯಾವ ಸ್ಕೂಲ್ ರೀ? ಇಲ್ಲೇ ನಮ್ಮದು ಅಕ್ಕಿಯುಂಡು ಸ್ಕೂಲು 1 to 7th ಅಲ್ಲಿ ಮಾಡಿದ್ವಿ. ಆಮೇಲೆ 8th to 10th ಭಾಷೆ ಮಿಷನ್ ಸ್ಕೂಲು. ಈ ಸಮಯದಲ್ಲಿ ಒಂದು ಚಿತ್ರರಂಗದ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಅಂದ್ರೆ ನೀವು ಮನೋರಂಜನೆಗೆ ಹೋಗ್ತಿದ್ರು ಅಥವಾ ವಿಷ್ಣುವರ್ಧನ್ ಅವರ ಅಭಿಮಾನ ಇರೋದಕ್ಕೆ ಚಿತ್ರಮಂದಿರಕ್ಕೆ ಹೋಗಿ ನೀವು ಸಿನಿಮಾ ನೋಡ್ತಿದ್ರ? ಮನೋರಂಜನೆ ಅಂತ ಏನು ಇಲ್ಲ. ವಿಷ್ಣುವರ್ಧನ್ ಅವ್ರು ಯಾವ ಚಿತ್ರದಲ್ಲಿ ಇರ್ತಾರ ಆ ಚಿತ್ರನ 4-5 ಸಲ ನೋಡುವಂಥದ್ದು ನಮ್ದೊಂದು ಏನೋ ಒಂದು ಹವ್ಯಾಸ ಮತ್ತು ಖುಷಿ. ಆವಾಗ ವಿಷ್ಣುವರ್ಧನ್ ಅವ್ರ ಫಿಲ್ಮ್ ಬಂತಂದ್ರೆ ಒಂದು ಹಬ್ಬದ ವಾತಾವರಣ. ಈಗ ದೀಪಾವಳಿ ಎಲ್ಲರಿಗೂ ಬೇರೆ ಬೇರೆ ಥರದ ಬರ್ತೈತಿ. ನಮ್ಗೆ ವಿಷ್ಣುವರ್ಧನ್ ಅವ್ರ ಒಂದು ಫಿಲ್ಮ್ ಬಂತಂದ್ರೆ ಅವಾಗ ಗಣೇಶ ಚೌತಿ, ದೀಪಾವಳಿ ಎಲ್ಲವೂ ಅದೇ ಟೈಮ್ಗೆ ಆಗಿಬಿಡ್ತೈತಿ. ಈಗ ಮತ್ತು ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ವಿದ್ಯಾವಂತನಾಗಿ ಅವರು ಮೆರೆದಿದ್ದದ ಮತ್ತು ಅಂಥ ಸಿನಿಮಾಗಳು ಭಾಳ ಬಂದಾವ. ಅಂದ್ರೆ ಒಬ್ಬ ವಿದ್ಯಾವಂತನಿಗೆ ಸಮಾಜದೊಳಗೆ ಎಷ್ಟು ಬೆಲೆ ಐತಿ ಏನು ಅನ್ನುವಂಥದ್ದು. ಅಂಥದ್ದೊಂದು ಅಂಶ ನಿಮ್ಮ ಮೇಲೆ ಪ್ರಭಾವ ಬೀರಲಿಲ್ಲ ಅಂತ. ಅಂದರೆ ನೀವು ಒಳ್ಳೆ ಶಾಲೆ ಕಲಿತು ನೌಕರಿ ತಗೊಂಡು ಸಮಾಜದಾಗ ಉನ್ನತ ವ್ಯಕ್ತಿಯಾಗಿ ಬಾಳುವಂಥದ್ದು ಪ್ರಭಾವ ಬೀಳಲಿಲ್ಲೋ ಅಥವಾ ಅದಕ್ಕೆ ನಿಮ್ಮದೇ ಆದಂಥ ಕುಂದು ಕೊರತೆ ಇದ್ದು ಅನ್ನೋ ಅಂತ? ಕುಂದು ಕೊರತೆ ಏನಿಲ್ಲ ರೀ. ನಾವು ಶಾಲೆ ಕಲಿಯೋ ಟೈಮ್ದಾಗ ಮೋಸ್ಟ್ಲಿ SSLC ಇರ್ಬೋದೇನು ಫಸ್ಟ್ ಇಯರ್ ಇರ್ಬೋದು ಸರ್. ಆ ಟೈಮ್ದೊಳಗೆ ರಾಜಾದಿರಾಜ ಅಂತಂದು ಒಂದು ಫಿಲ್ಮ್ ಬಂತು. ರಾಜಾದಿರಾಜ ಅಂತ ಫಿಲ್ಮ್ ಬಂತು. ಆ ಚಿತ್ರದಲ್ಲಿ ನಾನೊಬ್ಬ ಬಡವ ಅಜಂತ ಟಾಕೀಜಿ ಫಿಲ್ಮ್ ನೋಡಿದೆ. ಆ ಚಿತ್ರ ಒಂದು 4-5 ಸಲ ಫಿಲ್ಮ್ ನೋಡಿದರೆ ನಾನು. ಅದರಲ್ಲಿ ವಿಷ್ಣುವರ್ಧನ್ ಒಬ್ಬ ಸಾಮಾನ್ಯ ಆಟೋ ಚಾಲಕ ಆಗಿರ್ತಾನೆ. ಆ ಸಾಮಾನ್ಯ ಒಬ್ಬ ಆಟೋ ಚಾಲಕ ವೃತ್ತಿ ಮಾಡ್ಕೊಂತೆ ಒಬ್ಬ ದೊಡ್ಡ ವ್ಯಕ್ತಿ ಘನತೆಯ ಒಂದು ಅತ್ಯಂತ ಶ್ರೀಮಂತ ಆಗ್ತಾನೆ. ಅವಾಗ ನನಗೆ ಆ ಚಿತ್ರ ಎಷ್ಟು ಪ್ರಭಾವಶಾಲಿ ಆಯ್ತು ಅಂದರೆ ನಮ್ಮದು ಬಡತನ, ನಿಮ್ಮ ಬಡತನ, ನನ್ನ ಹೀರೋ ಅಂದ್ರೆ ನಿಮ್ಮ ಇಷ್ಟದ ಹೀರೋ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ಬೇಕಾದ್ರೆ ನನಗೂ ಅದ ಫೀಲ್ ಬರೋದು. ನನಗೆ ತಿಳುವಳಿಕೆನೇ ಇಲ್ಲ. ರಿಕ್ಷಾ ಹೊಡ್ಕೊಂತ ಒಬ್ಬ ವ್ಯಕ್ತಿ ಇಷ್ಟು ಶ್ರೀಮಂತ ಆಗ್ತಾನ, ಅವ್ರ ತಾಯಿ ತಂದೆನ ಕಲಿತಾನ, ಸಮಾಜಕ್ಕಾಗಿ ಆಟೋ ಚಾಲಕರ ಬಗ್ಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾನ, ಗಣ್ಯ ವ್ಯಕ್ತಿಯಾಗಿ ಸಮಾಜದಾಗ ಗುರುತಿಸ್ಕೊಂತಾನ. ಅದನ್ನು ಎಷ್ಟು ಆ ಫಿಲ್ಮನ್ನ ನನ್ನ ಜೀವನದೊಳಗೆ ಹೋಗ್ತು ಅಂತಂದ್ರೆ ಮುಂದೆ ಮನೆಯಲ್ಲಿ ನಾನು ಹಠ ಮಾಡಿ ನಾನು ಆಟೋ ಚಾಲಕ ಆಗಿಬಿಟ್ರಿ. ಅಂದ್ರೆ ನೀವು ವಿಷ್ಣುವರ್ಧನ್ ಅವರ ಸಿನಿಮಾ ನೋಡ್ತಾ ಅವರು ಒಬ್ಬ ವಿಷ್ಣು ಸರ್ ಆಟೋ ಡ್ರೈವರ್ ಆಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂತ ಬಂದ್ರಲ್ಲ, ಅದ ನಿಮ್ಮ ಮೇಲೆ ಪ್ರಭಾವ ಬಿದ್ದು ನೀವು ಒಬ್ಬ ಆಟೋ ಚಾಲಕ ಆದ್ರಿ. ಹೌದು. ಯಾಕಂದ್ರೆ ನಾನು ಅಭಿಮಾನಿಸುವಂತ ನಟ ರಿಕ್ಷಾ ಡ್ರೈವರ್ ಆಗಿರುತ್ತೆ, ರಿಕ್ಷಾ ಹೊಡಿತಿರ್ತಾನ, ದೊಡ್ಡ ವ್ಯಕ್ತಿ ಆಗ್ತಾನ ಅಂತ ಅಂದ್ಕೊಳ್ಳೆ ನಮಗೂ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದು ಒಂದು ಕನಸಿತ್ತು. ಆದ್ರೆ ನಮಗೆ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ. ಈ ಚಿತ್ರ ರಾಜಾದಿರಾಜ ಅಂತ ಅಂದ್ಕೊಳ್ಳೆ ಒಂದು ಮುಂದಿನ ದಿನಮಾನದೊಳಗೆ ನಾನು ಹಿಂಗ ಆಗಬಹುದಲ್ಲ ನಮ್ಮ ವಿಷ್ಣುವರ್ಧನ್ ಆದಂಗೆ ಅಂತಂದ್ರೆ ಅದು ರಾಜಾದಿರಾಜ ಪೂರ್ತಿ ನನ್ನ ಮನ ಎಲ್ಲ ಕಡೆ ತುಂಬಿಕೊಂಡು ನಾನು ಆಟೋ ಚಾಲಕ. ಅದೇ ಮನೆಯಾರ ತಾಯಿ ತಂದೆ ಅಣ್ಣ ತಮ್ಮರು ವಿರೋಧದ ಮಧ್ಯೆ ನಾನೊಬ್ಬ ಆಟೋ ಚಾಲಕ ಅದೇ. ಹಿರೇಮಠ ಅವರ ಈಗ ನಿಮ್ಮ ಜರ್ನಿ ಈ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಮಿತಿ ಅಲ್ಲ? ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಂದ್ರೆ ಅದು ಮೂಲ ಎಲ್ಲಿಂದ ಸಂಘಟನೆ? ಅದು ನಮ್ಮ ವಿಷ್ಣು ಸೇನಾ ಸಮಿತಿ ಕೇಂದ್ರ ಘಟಕ ಬೆಂಗಳೂರು. ಅಂದರೆ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ರಾಜ್ಯಾಧ್ಯಕ್ಷರು. ನಿಮ್ಮ ರಾಜ್ಯಾಧ್ಯಕ್ಷರು. ಮತ್ತು ಈ ಸಂಘಟನೆಯೊಂದಿಗೆ ನೀವು ಹೆಂಗೆ ನಿಮ್ಮ ಪಯಣ ಶುರು ಮಾಡಿದ್ರೆ?
ನಮಗೂ ಇದು ಉದ್ದೇಶನೂ ಇದ್ದಿದ್ದಿಲ್ಲ ರೀ ವಿಷ್ಣು ಸೇನಾ ಸಮಿತಿ ಅವು ಏನು ಗುರುತೂ ಇದ್ದಿದ್ದಿಲ್ಲ ನಮಗೆ. ಸಾಮಾನ್ಯ ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅವ್ರು ಇರೋ ಮಠ ಅವ್ರ ಫಿಲ್ಮ್ ನೋಡ್ತಾನೆ ನಾವು ಆನಂದವಾಗಿ ಇರ್ತಿದ್ವಿ. ಯಾವಾಗ ವಿಷ್ಣುವರ್ಧನ್ ನಮ್ಮನ್ನು ಬಿಟ್ಟು ಹೋದ್ರು 2009 ಡಿಸೆಂಬರ್ 30ಕ್ಕೆ, ಅವಾಗ ಒಂದು ಪರಿಪಾಟ್ಲೆ ನಮಗೆ ಏನು ಚಲೋ ಐತಂದರೆ ಡಿಸೆಂಬರ್ 30, ಸೆಪ್ಟೆಂಬರ್ 18 2 ಟೈಮ್ ನಾವು ಬೆಂಗಳೂರಿಗೆ ಹೋಗ್ಬೇಕು. 2 ಟೈಮ್ ಬೆಂಗಳೂರು ಅಂದ್ರೆ ನಿಮ್ಮ ರಾಜ್ಯಾಧ್ಯಕ್ಷರು ಬರಕ್ಕೆ ಇಲ್ಲ 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 ಇಲ್ಲ, ನೀವು ಸ್ವಯಂ ಪ್ರೇರಿತವಾಗಿ ಹೋಗ್ತಿದ್ರು. ನಾವು ಬೆಂಗಳೂರನ್ನು ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಆದ ಸ್ಥಳ ಅಭಿಮಾನ ಸ್ಟುಡಿಯೋಕ್ಕೆ ಹೋಗಿ ನಾವು ಅಲ್ಲಿ ಹೋಗಿ ನಮ್ಮ ಕಷ್ಟ ಸುಖನ ಹೇಳ್ಕೊಂಬರ್ಬೇಕು. ಅದಕ್ಕೆ ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಕೋಟಿಗೊಬ್ಬ ಕ್ಯಾಲೆಂಡರ್ ಅಂತಂದ್ರೆ ವಿಷ್ಣು ಸೇನಾ ಸಮಿತಿಯಿಂದ ಕೋಟಿಗೊಬ್ಬ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿದ್ವಿ. ನಾವು 10-20 ಮಂದಿ ಹುಬ್ಬಳ್ಳಿಯಿಂದ ಹೋಗ್ತಿದ್ವಿ ಟೀಮ್ ಕಟ್ಕೊಂಡು. ಹೋಗುವಾಗ ಒಂದು 50 ಕ್ಯಾಲೆಂಡ್ರು, 25 ಕ್ಯಾಲೆಂಡ್ರು, 30 ಕ್ಯಾಲೆಂಡ್ರು ಹಿಂಗೆ ಕ್ಯಾಲೆಂಡರ್ ತೊಗೊಂಡು ಬರ್ತಿದ್ವಿ ಪ್ರತಿ ವರ್ಷ. ಅವ್ರು ನಮ್ಮನ್ನು ಗಮನಿಸಿದ್ರು. ವಿಷ್ಣು ಸೇನಾ ಸಮಿತಿ ವಿಷ್ಣು ಸೇನಾ ಸಮಿತಿ ಮಂಜು ಮಾಣಿಕ್ಯ ಅಂತಂದು ಆ ಟೈಮ್ದಲ್ಲಿ ನಮ್ಮ ಉಪಾಧ್ಯಕ್ಷರಿದ್ರು. ಅವರು ನಮ್ಮನ್ನು ಗಮನಿಸಿದ್ರು. ಅವಾಗ ಯಾವ ಊರು ನಿಮ್ಮದು? ಸರ್ ನಮ್ಮದು ಹುಬ್ಬಳ್ಳಿ. ಓ ಹೌದಾ, ಯಜಮಾನ್ರ ಅಭಿಮಾನಿ. ಹೌದು. ಹಂಗೆ ಕ್ಯಾಲೆಂಡರ್ ತೊಗೊಂಬರೋದು ಎಲ್ಲನೂ ನಡೀತಿದೆ. ಆಮೇಲೆ ನಮ್ಗೆ ವೀರಕ್ಪುತ್ರ ಶ್ರೀನಿವಾಸರು ಫೋನ್ ಮಾಡಿದರು. ಇಲ್ಲ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂದರೆ ಹುಬ್ಬಳ್ಳಿ, ಅಲ್ಲಿ ವಿಷ್ಣು ಸೇನಾ ಸಮಿತಿ ಮಾಡ್ಬೇಕಂತಂದು ಮಾಡಿದ್ದೀವಿ ನಾವು. ಯಜಮಾನ್ರ ಹೆಸರಲ್ಲೇ ಏನಾದರೂ ಕೆಲವೊಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು, ವಿಷ್ಣುವರ್ಧನ್ ಸಮಾಜ ಸೇವೆ ಮಾಡಬೇಕು. ವಿಷ್ಣುವರ್ಧನ್ ಅವರ ಆದರ್ಶವಾದ ನಡೆಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು, ಮುಂದುವರಿಸ್ಬೇಕು ಅಂತ. ಅವಾಗ ಆಯಿತು ಅಂತಂದು ನೋಡೋಣ ಸರ ಅಂತಂದು ಅಲ್ಲಿವರೆಗೂ ನಮಗೆ ಸಾಮಾಜಿಕ ಸೇವೆ ಅವು ಇವು ಏನು ಗೊತ್ತಿರಲಿಲ್ಲ. ಅವಾಗ ಇಲ್ಲಿ ಬಂದ್ವಿ. ಒಂದು 10-20 ಹಳೆಯ ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಸಂಪರ್ಕ ಮಾಡಿದ್ವಿ. ಹಿಂಗೆ ವಿಷ್ಣು ಸೇನಾ ಸಮಿತಿ ಅಂತಂದು ಇದೆ ಅಂತ ಬೆಂಗಳೂರಾಗ, ಅದು ನಾವು ಪ್ರಾರಂಭ ಮಾಡಬೇಕು. ಅವಾಗ ಆಯಿತು ಅಂತ ಎಲ್ಲರಿಗೂ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಒಂದು ಸಂಪರ್ಕ ಮಾಡ್ಕೊಂಡು ವಿಷ್ಣು ಸೇನಾ ಸಮಿತಿ ಮಾಡ್ಬೇಕಂತ ಮಾಡಿವಿ. ಅವಾಗ ಒಂದು ವಾಟ್ಸಪ್ ಗ್ರೂಪ್ ಅಂತಂದು ಮಾಡ್ಕೊಂಡ್ವಿ. ವಾಟ್ಸಪ್ ಗ್ರೂಪ್ ಅಂತಂದು ಮಾಡ್ಕೊಂಡು ಎಲ್ಲರೂ, ಅವಾಗ ನಮಗೆ ವಾಟ್ಸಪ್ ಗ್ರೂಪ್ ಎಷ್ಟು ಅನುಕೂಲ ಆತಂದ್ರೆ ಅಲ್ಲಿವರೆಗೂ ನಮಗೆ ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಏನೂ ಗೊತ್ತಿಲ್ಲ. ಈ ವಾಟ್ಸಪ್ ಫೇಸ್ಬುಕ್ಕನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ನಮ್ಮ ಯಜಮಾನ್ರ ಕಾರ್ಯಗಳಿಗಾಗಿ. ಈಗ ಯಾರ್ಯಾರೋ ಒಬ್ಬರು ಉಣ್ಕಲ್ದಾಗಿದ್ದರು, ಒಬ್ಬರು ಕುಂದಗೋಳದಾಗಿದ್ದರು, ಮತ್ತೊಬ್ಬರು ಬೆಂಗಳೂರದಾಗಿದ್ದರು, ನಮ್ಮ ಹುಬ್ಬಳ್ಳಿ ಮೂಲ ಭಾಗದಾರು, ಅವರೆಲ್ಲರೂ ನಂಬರ್ ತೊಗೊಂಡು ಅದೊಂದು ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಂಡು, ಅವಾಗ ವಾಟ್ಸಪ್ ಒಂದು ಗ್ರೂಪ್ ಅಂತ ಮಾಡ್ಕೊಂಡ್ಮೇಲೆ ಈಗ ವಿಷ್ಣು ಸೇನಾ ಸಮಿತಿ ಮಾಡಬೇಕು ಅಂತ ಅವಾಗ ವಿಷ್ಣು ಸೇನಾ ಸಮಿತಿಯ ಬಗ್ಗೆ ಸ್ವಲ್ಪ ಅದರ ಹಿನ್ನೆಲೆ ಏನು ಅಂತ ಅವಾಗ ನೋಡಿದ್ರೆ ದತ್ತು ಶಾಲೆ ಅಭಿಯಾನ ಮಾಡಿದ್ರು. ಯಾರು? ಶ್ರೀನಿವಾಸರ ನೇತೃತ್ವದಲ್ಲಿ. ಆಮ್ಯಾಗ ರಾಷ್ಟ್ರೀಯ ಉತ್ಸವ ಅಂತಂದು ಕಂಡು ಭಾರತ ದೇಶದಲ್ಲಿ ಒಬ್ಬ ಚಿತ್ರನಟನ ಹೆಸರಲ್ಲಿ ರಾಷ್ಟ್ರೀಯ ಉತ್ಸವ ಅಂತಂದು ರಾಜ್ಯದ ರಾಜಧಾನಿ ದೆಹಲಿಯಲ್ಲಿ ನಡೆದಿದ್ದು ನಮ್ಮ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಮಾತ್ರ. ನೂರಾರು ಸೂಪರ್ ಸ್ಟಾರ್ಗಳು ಭಾರತ ದೇಶಕ್ಕೆ ಬಂದೋದ್ರು, ಆದರೆ ಯಾರು ಕಡೆನೂ ಆಗಿದ್ದಲ್ಲ. ಅಂಥದ್ದೊಂದು ಮಹತ್ವದ ಕಾರ್ಯ ವೀರಕ್ಪುತ್ರ ಶ್ರೀನಿವಾಸರ ನೇತೃತ್ವದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮಾಡಿ ಎಲ್ಲರಿಗೂ ಕೇಳಿದೀವಿ ನಾವು. ಅವು ವಿಷ್ಣು ಸೇನಾ ಸಮಿತಿ ಅಂದ್ರೆ ಒಂದು ಹೆಮ್ಮೆಯ ಪ್ರತೀಕ. ವಿಷ್ಣುವರ್ಧನ್ ಸ್ಥಾಪನೆ ಮಾಡಿದಂಥ ಅದು ವಿಷ್ಣು ಸೇನಾ ಸಮಿತಿ ಅಂತಂದು ಅವಾಗ ನಾವು ವಿಷ್ಣು ಸೇನಾ ಸಮಿತಿ ಮಾಡ್ಬೇಕಂತಂದು ನಾವು ಒಂದು ನಿಶ್ಚಯ ಮಾಡ್ಕೊಂಡಿದ್ವಿ. ನಾವು ಎಲ್ಲರಿಗೂ ಹೇಳಿದ್ವಿ, ಏನೋ ಆಗ್ಲಿಪ್ಪ, ಇನ್ನು ಮುಂದೆ ನಮ್ಮ ಅಪ್ಪ ನಮ್ಮ ಅವ್ವನ್ನ ನೆನೆಸೋದಂತ ಸಹಜಿಕ. ಎಲ್ಲರೂ ವಿಷ್ಣುವರ್ಧನ ನೆನೆಸೋ ಸಂಬಂಧ ಒಂದು ವಿಷ್ಣು ಸೇನಾ ಸಮಿತಿ ಅಂತ ಮಾಡ್ಕೊಂಡು ಅವಾಗ ಎಲ್ಲರಿಗೆ ಸಂಪರ್ಕ ಆದಮೇಲೆ ಒಂದು ಶ್ರೀನಿವಾಸ ಸರ್ಗೆ ಫೋನ್ ಮಾಡಿದ್ವಿ. ಸರ್, ಇಲ್ಲಿ ನಾವು ಘಟಕ ವಿಷ್ಣು ಸೇನಾ ಸಮಿತಿ ಘಟಕ ನಾವು ಪ್ರಾರಂಭ ಮಾಡ್ತೀವಿ ಅಂತ. ಭಾಳ ಸಂತೋಷಪಟ್ಟು ಆಯಿತು, ಅದಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ಬೇಕಾಗೈತಿ. ಕಾರ್ಯಕ್ರಮ ಮಾಡ್ಬೇಕಂತ ಕೂಡ ನಮಗೆ ಕಾರ್ಯಕ್ರಮದ ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಆವಾಗ ಮತ್ತು ಕೆಲವೊಬ್ಬರನ್ನ ಸಂಪರ್ಕ ತೊಗೊಂಡ್ವಿ. ಹುಬ್ಬಳ್ಳಿ ಎಂಪ್ಲಾಯೀಸ್ ಹಾಲ್ನಲ್ಲಿ 2016 ಡಿಸೆಂಬರ್, ಮೋಸ್ಟ್ಲಿ ಡಿಸೆಂಬರ್ 26 ಇರ್ಬೋದು. 26ಕ್ಕೆ ಹುಬ್ಬಳ್ಳಿಯ ಚಿಟಗುಪ್ಪೆ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಬೆಳಗ್ಗೆ ಹಂಚುವ ಮೂಲಕ ಒಂದು ವಿಷ್ಣು ಸೇನಾ ಸಮಿತಿಗೆ ಸ್ಥಾಪನೆ ಆಯಿತು. ಅವತ್ತಿನಿಂದ ನೀವು ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷರಾದ್ರಿ, ಧಾರವಾಡ ಜಿಲ್ಲಾಧ್ಯಕ್ಷ. ಅಲ್ಲಿವರೆಗೂ ನಾನು ಜಿಲ್ಲಾಧ್ಯಕ್ಷ ಅಂತ ಏನು ಆಗಿರಲಿಲ್ಲ.
ಇನ್ವಿಟೇಷನ್ ಕಾರ್ಡ್ ಛಾಪಿಸಿದ್ವಿ. ಅಲ್ಲಿ ಪ್ರಮುಖರು ಅಂತಂದು ಅಷ್ಟೇ ಹಾಕಿದ್ವಿ ನಾವು, ವಿಷ್ಣುವರ್ಧನ್ ಅಭಿಮಾನಿಗಳು ಅಂತಂದು ಹಾಕಿದ್ವಿ. ಅಲ್ಲಿ ಅಧ್ಯಕ್ಷ ಏನೂ ಇದ್ದಿದ್ದು. ಹಾಗೆ ಎಂಪ್ಲಾಯೀಸ್ ಹಾಲದೊಳಗೆ ಅಲ್ಲಿ ಚಿಟಗುಪ್ಪೆ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿದ್ವಿ. ಎಂಪ್ಲಾಯೀಸ್ ಹಾಲ್ನಲ್ಲಿ ಕೆಲವು ಗಣ್ಯರನ್ನು ಕರೆಸ್ಕೊಂಡು ಧಾರವಾಡ ಜಿಲ್ಲಾ ಘಟಕ ಉದ್ಘಾಟನೆ ಆಯಿತು. ಆದ ನಂತರ ಇಲ್ಲಿ ಡಾಕ್ಟರ್ ಕ್ರಾಂತಿ ಕಿರಣ್ ಅಂತ, ಡಾಕ್ಟರ್ ಬಾಲಾಜಿ ಕ್ರಾಂತಿ ಕಿರಣ್, ನಾನು ನೇಕಾರಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ಒಂದು ಆರೋಗ್ಯ ಶಿಬಿರ ಏರ್ಪಡಿಸ್ತಾ ಇದ್ರು. ಆವಾಗ ಆರೋಗ್ಯ ಶಿಬಿರ ನಮ್ಮ ಯಲ್ಲಾಪುರಣಿಯಾಗ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅಂತ ನಾನು ಡಾಕ್ಟರ್ ಕ್ರಾಂತಿ ಕಿರಣ್ ಸರ್ಗೆ ಕೇಳಿದೆ. ಸರ್, ನಮ್ಮ ಯಲ್ಲಾಪುರನಿ ಭಾಗದಲ್ಲಿ ನಾವು ಒಂದು ಆರೋಗ್ಯ ಶಿಬಿರ ಮಾಡ್ತೀವಿ, ಯಾವುದ್ರ ಮುಖಾಂತರ ಮಾಡ್ತೀವಿ? ಇಲ್ಲ ಸರ್, ನಮ್ದು ವಿಷ್ಣು ಸೇನಾ ಸಮಿತಿ ಅಂತಿದೆ. ಓಕೆ, ಮಾಡಿರಿ ಅದನ್ನು ಅಂತ. ಯಾವ ಡೇಟ್ ಅನ್ನೋದು ಹೇಳಿ ನಾವೆಲ್ಲ ಮಾಡ್ತೀವಿ. ಅದಕ್ಕೊಂದು ಹಾಲ್ ಗೀಲ ಏನು ಬೇಕಾಗ್ತೈತೆ ಇದೆ ಸರ್, ನಾವು ಅದು ವಿಚಾರ ಮಾಡ್ಕೊಂಡು ತಮಗೆ ತಿಳಿಸ್ತೀವಿ ಅಂತಂದು ಹೇಳಿದ್ವಿ. ಆಮೇಲೆ ನಮ್ಮ ಶ್ರೀಶೈಲ ಸಭಾಭವನ ಅಂತಂದೆ, ಅಲ್ಲಿ ಎಲ್ರಿ ಅಂದ ಇಲ್ಲೇ ನಮ್ಮ ಯಲ್ಲಾಪುರ ಬಂಕಾಪುರ ಯಲ್ಲಾಪುರಣಿ ಸರ್ಕಲ್ದಳೆ ಶ್ರೀಶೈಲ ಸಭಾಭವನ ಅಂತಂದಿದೆ. ಅದನ್ನ ನಮ್ಮ ಯಲ್ಲಾಪುರಣಿ ಹಿರಿಯರಿಗೆ ಹೇಳಿದ್ವಿ, ಒಂದು ಆರೋಗ್ಯ ಶಿಬಿರ ಮಾಡ್ತೀವಿ, ನಮ್ಗೆ ಉಚಿತವಾಗಿ ನೀವು ಕೊಡಬೇಕು ಅಂತ. ಜನಗಳಿಗೆ ಒಳ್ಳೇದಾಗೋದೈತಿ ಅಂತ ಅಂದ್ಕೊಳ್ಳೆ ನಮ್ಮ ಓಣಿ ಹಿರಿಯರು, ನಮ್ಮ ಮಠದ ಅಜ್ಜಾರು, ಅದ್ರದ ಪ್ರಮುಖರು ಮಾಡ್ಕೊರಪ್ಪ ನೀವು. ಅವಾಗ ಅಲ್ಲಿ ಶ್ರೀಶೈಲ ಸಭಾಭವನದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಿಂದ ಆರೋಗ್ಯ ಶಿಬಿರ ಅಂತಂದು ಹಮ್ಮಿಕೊಂಡ್ವಿ. ಅದು 2ನೇ ಕಾರ್ಯಕ್ರಮ. ಅವಾಗ ಅದ್ರ ಹ್ಯಾಂಡ್ ಬಿಲ್ ನಾವು ರೆಡಿ ಮಾಡಿಕೊಂಡ್ವಿ. ಅವಾಗ ನಮ್ಮ ಅಧ್ಯಕ್ಷರು ಅಂದರು, ಈಗ ಮೊನ್ನೆ ಕಾರ್ಯಕ್ರಮ ಮಾಡಿದ್ರಿ ವಿಷ್ಣು ಸೇನಾ ಸಮಿತಿ, ಅಲ್ಲಿ ಜಿಲ್ಲಾ ರಾಜ್ಯಾಧ್ಯಕ್ಷರದ ಹೆಸರು ಹಾಕಿದ್ರಿ, ಉಪಾಧ್ಯಕ್ಷರ ಹೆಸರು ಹಾಕಿದ್ರಿ, ಇಲ್ಲಿ ಹುಬ್ಬಳ್ಳಿಯರು ಯಾರಾದ್ರೂ ಒಬ್ರು ಬೇಕಲ್ಲ ಅಂತ, ಜಿಲ್ಲಾಧ್ಯಕ್ಷ ಪ್ರಮುಖರು ಯಾರಾದ್ರೂ ಬೇಕಲ್ಲ. ಅವಾಗ ನಾವು ಒಂದು 40 ಜನ ಇದ್ವಿ ಸರ್. ಅಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ ಘೋಷಣೆ ಮಾಡಿದ್ರಿ, ಇನ್ನೊಬ್ಬಂಗೆ ಅಧ್ಯಕ್ಷ ಆದ ಅಂತಂದು ಅವ್ರಿಗೇನೋ ಇದು ಒಂದು ಅನಿಸ್ತೈತಿ ಅಂದ್ಕೊಳ್ಳೋ, ಬೇಡ ಸರ್ ನಾವೆಲ್ಲರೂ ಕೂಡೇ ಮಾಡ್ತೀವಿ ಅಂತ. ಆಗ ಬರಲ್ಲ, ಬೆಂಗಳೂರದಾರೆ ಇಲ್ಲಿ ಬಂದ್ ಮಾಡಿ ಹೋದ್ರು ಅಂತ ಆದಂಗೆ ಆಗ್ತೈತೆ. ಅದ ನೀವು ಇಲ್ಲೇ ನಾನು ನಿಮ್ಮ ಜಿಲ್ಲಾಧ್ಯಕ್ಷ ಅಂತ ಘೋಷಣೆ ಮಾಡ್ತೀನಿ, ನಿಮ್ಮ ನೇತೃತ್ವದಲ್ಲೇ ಜಿಲ್ಲಾಧ್ಯಕ್ಷ ಅಂತಂದು ನೀವು ಹ್ಯಾಂಡ್ ಬಿಲ್ ಅದ ಮಾಡೋದಿತ್ತಂದ್ರೆ ಮಾಡಿದ್ರೆ ಭಾಳ ಸಂತೋಷ ಆಗ್ತೈತಿ ಅಂತ. ಆವಾಗ ಶ್ರೀನಿವಾಸರ ಒತ್ತಾಸೆಯ ಮೇರೆಗೆ ಅವತ್ತಿನಿಂದ ನೀವು ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರಾದ್ರಿ. ಸರ್, ನೀವೀಗ ಒಬ್ಬ ಆಟೋ ಚಾಲಕರು, ಈಗ ಆಟೋ ಹೊಡ್ಕೊಂತ ನೀವು ನಿಮ್ಮ ಜೀವನ ನಡೆಸ್ಬೇಕು ಅಂತ ಅದ್ರೊಳಗೆ ಈಗ ಅಲ್ಲಿ ಹಾಸ್ಪಿಟ್ಲ್ನೊಳಗೆ ಹಣ್ಣು ಕೊಟ್ರಿ, ಹಂಪಲ ಕೊಟ್ರಿ, ಆಮೇಲೆ ಆರೋಗ್ಯ ಶಿಬಿರ ಮಾಡಿದ್ರಿ, ಇದಕ್ಕೆಲ್ಲ ಮತ್ತು ರೊಕ್ಕದ ವ್ಯವಸ್ಥೆ ಹೆಂಗೆ ಮಾಡ್ತಿದ್ರಿ ನೀವು? ಸರ, ಇದು ನಾವು ನಿಮ್ಗೆ ಹೇಳಿದಲ್ಲ ವಾಟ್ಸಪ್ ಗ್ರೂಪ್ ಅಂತಂದ್ರೆ, ಆ ವಾಟ್ಸಪ್ ಗ್ರೂಪ್ದಲ್ಲಿ ಒಂದು ಮೆಸೇಜ್ ಹಾಕ್ತಿದ್ವಿ ನಾವು. ಈಗ ಒಂದು ಕಾರ್ಯಕ್ರಮ ಅಲ್ಲಿ ಹಣ್ಣು ಹಂಪಲ ಹಂಚಬೇಕು ಅಂತಂದು, ಅವಾಗ ಅಲ್ಲಿ ಎಷ್ಟು ಪೇಷಂಟ್ ಇದ್ದಾವೆ, ಆ ಟೈಮಲ್ಲಿ 100 ಚಿಲ್ಲರೆ ಎಷ್ಟೋ ಪೇಷಂಟ್ ಇದ್ದು, 110 ಜನ ಅಂತಂದು 110 ಜನನೂ ಎಷ್ಟೋ ಸಮಥಿಂಗ್ ಹೆಚ್ಚಿಂಗ ಅಷ್ಟಿದ್ರು. ಅವಾಗ ಅಲ್ಲಿ ಒಬ್ರಿಗೆ 1 ಪೌಂಡ್ ಬ್ರೆಡ್ಡು, 1 ಪೌಂಡ್ 2 ದ್ರಾಕ್ಷಿ ಹಣ್ಣು ಅಂದಾಜು ಮಾಡ್ಕೊಂಡು ಅದನ್ನ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಹಾಕ್ತಿದ್ವಿ. ಅವಾಗ 100 ಪೌಂಡ್ ಬ್ರೆಡ್ ಬೇಕು ಅಂತಂದಾಗ ಯಾರೋ ಒಬ್ಬ ಅಭಿಮಾನಿ ಹೇಳ್ತಿದ್ದ, ನಾ ಒಂದು 10 ಪೌಂಡ್ ಬ್ರೆಡ್ ಕೊಡ್ತೀನಿ, ಇನ್ನೊಬ್ಬ ನಾ 10 ಕೊಡ್ತೇನೆ, ಇನ್ನೊಬ್ರು ನಾನು ಈ ಥರ ನಾನು 2 kg ಹಣ್ಣು ಕೊಡಿಸ್ತೀನಿ, ಒಬ್ರು 4 kg ಹಣ್ಣು ಕೊಡಿಸ್ತೀನಿ. ಅದು ಹೆಂಗೆ ನೋಡ್ತೀರಿ ಅಂತಂದರೆ, ಅದು ಏನೋ ನಾವು ಮಾಡಿದ್ದು ನ್ಯೂಸ್ ಪೇಪರ್ದಲ್ಲಿ ಬರಾಕುಂತ. ನಮ್ಮ ಹುಬ್ಬಳ್ಳಿ ಎಲ್ಲ ನಾವು ಏನು ಪೇಪರ್ ಓದ್ತೀವಲ್ರಿ, ಪೇಪರ್ದಾಗ ಬರಾಕುಂತ್ರು. ಪೇಪರ್ದಾಗ ಬರಾಕುಂತ ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳು ಅದಾರ, ಅವ್ರ ಹೆಸರಲ್ಲಿ ಕಾರ್ಯಕ್ರಮ ಮಾಡಾಕುಂತಾರ, ಹಿಂಗೆ ಎಲ್ಲ ಜನಕ್ಕೂ ಸ್ವಲ್ಪ ಜನಕ್ಕೆ ಗುರ್ತಾತ. ಆಮೇಲೆ ನಾವು ವಿಷ್ಣುವರ್ಧನ್ ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅವ್ರ ಫೋಟೋಕ್ಕೆ ಮಾಲೆ ಹಾಕೋದು, ಪಟಾಕ್ಷಿ ಹರಿಸೋದು ಅಂತ ಕೆಲಸ ಮಾಡಲಿಲ್ಲ ನಾವು. ಅಂದ್ರೆ ಸಮಾಜ ಸೇವಾ ಮಾಡ್ಕೊತ ಸಮಾಜಮುಖಿ ಕಾರ್ಯಗಳು ಮಾಡಾಕುಂತಾಗ ಇಲ್ಲ, ನಾನು ಬಂದು ನೋಡಿದಾಗ ಯಾರೋ ಒಬ್ರು ಸಿನಿಮಾ ಅಭಿಮಾನಿ ನಾನು ಎದೆ ಮೇಲೆ ಹಚ್ಚಿ ಹಾಕಿಸ್ಕೊಳ್ದು, ಕೈ ಮೇಲೆ ಹಚ್ಚಿ ಹಂಗೇನ್ರ ನಿಮ್ಮ ಕೈಯಾಗ ವಿಷ್ಣುವರ್ಧನ್ ಫೋಟೋ ಅದು ಏನಾರ ಅದಾವನ ಅಂತ? ಇದು ಒಂದೇ ನಮ್ಮ ಯಜಮಾನ್ರ, ಇದು ಯಜಮಾನ್ರ ನೆನಪಿಗಾಗಿ ಹಾಕಿದ್ದೆ, ಅದು ಅಷ್ಟೇ. ಅಂದ್ರೆ ಅದು ನಿಮ್ಮ ಪ್ರಕಾರ ಏನು ಹುಚ್ಚ ಅಭಿಮಾನ ಅಂತೀರನೋ? ಅಭಿಮಾನ ಯಾವುದೂ ಇರಲಿ, ಅದು ಹುಚ್ಚಲ್ಲ. ಅಂದರೆ ಟ್ಯಾಟೋ ಹಾಕೊಳ್ಸೋದು ಮತ್ತು ಈ ಥರ ಪಟಾಕಿ ಹೊಡೋದು ಅದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಿರ್ತಾರಲ್ಲ, ಇಲ್ಲ ಅದು ಒಂದು ರೀತಿಯ ಅಭಿಮಾನ ಸರ್. ಅದಕ್ಕಾಗಿ ಅದು ತಪ್ಪು ಸರಿಯೋ ಅನ್ನೋದು. ಆಮೇಲೆ ನೋಡಿ, ಚಿತ್ರನಟರ ಮೇಲೆ ಅಭಿಮಾನ ಎಲ್ಲರಿಗೆ ಬರುವುದಿಲ್ಲ ರೀ.
ಎಲ್ಲರಿಗೂ ಬರೋದಲ್ಲ. ಈಗ ನಮ್ಮ ಓಣ್ಯಾನವ್ರಿಗೆ ಕೆಲವೊಬ್ರು ಅಂತಾರೆ ನನಗೆ, ಎಲ್ಲಾ ಜನ ಅಂತಾರ ಹುಚ್ಚ ಇವ, ದೇವ್ರ ಹೆಸರ್ಲೆ ಏನೂ ಮಾಡೋದಿಲ್ಲ, ಮಹಾಪುರುಷರ ಹೆಸರ್ಲೆ ಏನ್ ಮಾಡೋದಿಲ್ಲ, ಭಗತ್ ಸಿಂಗ್ ಅವ್ರ ಹೆಸರ್ಲೆ ಏನು ಮಾಡೋದಿಲ್ಲ, ಹೋಗಿ ಹೋಗಿ ವಿಷ್ಣುವರ್ಧನ್ ಹೆಸರ್ಲೆ. ಅದು ಅಭಿಮಾನ ಅನ್ನೋದು ಅದು ಅವ್ರ ರಕ್ತಗತವಾಗಿ ಇರ್ತೈತಿ. ಅದು ಏನು ಹೇಳಿದ್ರು ಹೋಗುದಿಲ್ರಿ ಅದು. ಹಿಂಗೆ ನಮ್ಮದು ಈ ಸೋಷಿಯಲ್ ಕೆಲಸ ಮಾಡೋಕೊಂತೀವಲ್ರಿ ವಿಷ್ಣುವರ್ಧನ್ ಅಭಿಮಾನಿಗಳು. ಈಗ ಯಾರೋ ಒಬ್ಬ ದೂರ ವಿಷ್ಣುವರ್ಧನ್ ಅಭಿಮಾನಿ ಇರ್ತಾನೆ, ಅವ್ನು ಪೇಪರ್ ನೋಡಿದ ವಿಷ್ಣುವರ್ಧನ್ ಅಭಿಮಾನಿ, ಇವ್ರು ಒಂದು ಹಾಸ್ಪಿಟಲ್ಗೆ ಹಣ್ಣು ಹಂಪಲ ಕೊಟ್ರಲ್ಪ ಅಂತಂದು. ಅವಾಗ ಇದರ ಅಧ್ಯಕ್ಷ ಯಾರದಾರ, ಮೃತ್ಯುಂಜಯ ಹಿರೇಮಠ, ಅವರು ನಮ್ಮನ್ನ ಯಾವುದೋ ದಿಕ್ಕಿನಿಂದ ನಮ್ಮನ್ನ ಗುರ್ತ ಹಿಡಿದ್ರು, ಏ ಹಣ್ಣು ಹಂಪಲ ಕೊಡಾಕೊಂತೀರಲ್ಪ, ಮುಂದಿನ ಸಲ ಏನೋ ಮಾಡೋದಿದ್ದಾಗ ನಮಗೂ ಸ್ವಲ್ಪ ಹೇಳ್ರಿ, ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತೀವಿ. ಅವರು ಬಂದು ರೊಕ್ಕ ಕೊಡ್ತೀನಿ, ನಮ್ಮ ಕೈಲಾದ ಮಟ್ಟಿಗೆ ಇರ್ತೀನಿ ಅಂತ ಎಲ್ಲ ಹೇಳಕತ್ತೀವಿ. ನೀವು ಒಳ್ಳೇದ ವಿಷ್ಣುವರ್ಧನ ಹೆಸರಲ್ಲೇ ನೀವು ನೋಡ್ರಿ, ನಾವು ಅಭಿಮಾನನ ರಸ್ತೆಗೆ ನಿಂತು ನಾವು ತೋರಿಸ್ಕೊಂಡ್ವಿ. ಇನ್ನು ಕೆಲವೊಬ್ರು ಚಲೋ ಹುದ್ದೆದಾಗ ಅದಾರ್ರಿ ಈಗಾದ್ರು, ಆದ್ರೆ ಅವ್ರಿಗೆ ನಾನು ವಿಷ್ಣುವರ್ಧನ್ ಫ್ಯಾನ್ಸು, ನಾನು ವಿಷ್ಣುವರ್ಧನ್ ಅಭಿಮಾನಿ ಅನ್ನೋದು ಹೇಳ್ಕೋಕ್ ಒಂಥರ ಮುಜುಗರ. ಬಟ್ ನಿಮ್ಮ ಮೂಲಕ ಏನ್ ಮಾಡ್ತಾರ ಅವರು, ಅವಾಗ ಅವ್ರಿಗೆ ಅವ್ರ ಅಭಿಮಾನ ಅಂತಂದ್ರೆ ಅವ್ರು ಏನೋ ಮಾಡೋದ ನನ್ನ ಹೀರೋನ ಹೆಸರಲ್ಲೇ ಇದಾತಲ್ಲ, ನಾವು ಹಣ್ಣು ಹಂಪಲ ಹಚ್ಚಿದ್ವಿ, ಯಾವುದೋ ಒಬ್ಬ ದೂರದಲ್ಲಿ ಒಬ್ಬ ವಿಷ್ಣುವರ್ಧನ್ ಅಭಿಮಾನಿ ಅದನ್ನ ಗಮನಿಸಿದ್ರು, ನೋಡಿದ್ರು ಅವ್ರು, ನೋಡಿದ್ರೆ ವಿಷ್ಣುವರ್ಧನ್ ಹೆಸರಲ್ಲೇ ಏನೋ ವಿಷ್ಣುವರ್ಧನ್ ಅಭಿಮಾನಿಗಳು ಹುಬ್ಬಳ್ಳಿ ಅದಾರಲ್ಪ ಅಂತಂದ. ಯಾರವ ಅದ್ರ ಮುಖ್ಯಸ್ಥ ಯಾರದಾರ, ಅದ್ರ ನೇತೃತ್ವ ಯಾರು ತೊಗೊಂಡಾರ, ಅವಾಗ ಮೃತ್ಯುಂಜಯ ಹಿರೇಮಠ ಅವ್ರು ನಮ್ಮನ್ನು ಸಂಪರ್ಕ ಅಂದ್ರೆ ಅವರು ನನ್ನ ಫೋನ್ ನಂಬರ್ ತೊಗೊಂಡ, ಇಲ್ಲ ನೀವು ಹಿಂಗೆ ಮಾಡಾಕೊಂತೀರಲ್ಪ ವಿಷ್ಣುವರ್ಧನ್ ಹೆಸರಲ್ಲೇ ಭಾಳ ಒಳ್ಳೆಯದೆ, ನೀವು ಮುಂದಿನ ಏನೋ ಮಾಡೋ ಮುಂಚೆಕ್ಕೆ ನಮಗೂ ಒಂದು ಸ್ವಲ್ಪ ಭೇಟಿ ಆಗ್ರಿ. ಅವಾಗ ಆತ್ರಿ ಅಣ್ಣಾರ. ಅಲ್ಲ, ಈಗ ನೀವು ವಾಟ್ಸಪ್ ಗ್ರೂಪ್ ಮಾಡೀನಿ ಅಂತಂದ್ರಲ್ಲ, ಅಲ್ಲಿ ಯಾರ್ಯಾರು ಅದಾರ ಅಂದ್ರೆ ಆಟೋ ಡ್ರೈವರ್ಸ್ ಅಷ್ಟು ಅದಾರು, ಅಥವಾ ಶಾಲಾ ವಿದ್ಯಾರ್ಥಿಗಳು ಅದಾರು, ಅಥವಾ ಈಗ ವೃತ್ತಿಪರ ನೌಕರಿದಾರ ಅದಾರು, ಯಾವ ಥರದ ಜನ ಇದಾರ ಆ ವಾಟ್ಸಪ್ ಗ್ರೂಪ್ ಒಳಗೆ? ವಾಟ್ಸಪ್ ಗ್ರೂಪ್ದಲ್ಲಿ ಯಾವ ಥರ ಅನ್ನೋಕ್ಕಿಂತ ಎಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳು. ಅಲ್ಲ, ಅಭಿಮಾನಿಗಳಲ್ಲಿ ಒಬ್ಬೊಬ್ಬರು ಸರ್ಕಾರಿ ನೌಕರಸ್ಥರು ಅದಾರ, ಒಬ್ರು ಟೀಚರ್ ಒಬ್ರು ಟೀಚರ್ ಅದಾರ, ಒಬ್ರು ಟೀಚರ್ಸ್ ಅದಾರ, ಕೆಲವೊಬ್ರು ರಿಕ್ಷಾ ಡ್ರೈವರ್ ಅದಾರ, ಕೆಲವೊಬ್ರು ಫ್ಯಾಕ್ಟ್ರಿಯಲ್ಲಿ ದುಡಿಯಾರ ಅದಾರ, ಕೆಲವೊಬ್ರು ಗೌಂಡಿಗಳು ಅದಾರ. ಈ ತರದ್ದು ನಾವು ನಮ್ಮ ಮೂಲತಃ ಅಂತ ಅನ್ನೋಕ್ಕಿಂತ ರೀ ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಸಂಪರ್ಕ ಮಾಡಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಧಾರವಾಡ ಜಿಲ್ಲಾ ಘಟಕ ಹುಬ್ಬಳ್ಳಿ ಅಂತಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿವಿ. ಈಗ ಸರ ಫೋನ್ ಮಾಡಿದಾಗ ಒಮ್ಮೆ ಹೇಳ್ತೀನಿ, ನೀವು ವಿದ್ಯಾವಂತರು, ನಾವು SSLC ಫೇಲ್, ಸರ್ ಮಾತ್ರ ಅನ್ನಕ್ ಹೋಗ್ಬೇಡ್ರಿ. ಇಲ್ಲ ನೀವು ಅಂತ ವ್ಯಕ್ತಿ ನಾನು ಅಲ್ಲ, ನಿಮ್ಮ ವ್ಯಕ್ತಿತ್ವ ಹಂಗೈತಿ. ನೀವು ಒಬ್ಬ ಸಾಮಾನ್ಯ ವಿಷ್ಣುವರ್ಧನ್ ಅಭಿಮಾನಿ ಅಲ್ಲ, ನೀವು ಅವ್ರ ಹೆಸರು ಇಟ್ಕೊಂಡು ಇಷ್ಟೆಲ್ಲ ಮಾಡಿರಲ್ಲ, ಆ ಒಂದು ಕೆಲಸಕ್ಕೆ ನಮ್ದೊಂದು ಏನಂತಂದ್ರೆ ಅದು ಕೊಡು ಗೌರವ ಸರ್ ಅನ್ನೋಂಥ. ಸರ್ ಅಂದ್ರೆ ವಿದ್ಯಾವಂತರು ಇರ್ಬೇಕು, ಎಜುಕೇಟೆಡ್ ಇರ್ಬೇಕು, ಆ ತಪ್ಪು ಕಲ್ಪನೆ ನಿಮ್ಮಲ್ಲಿ ಇರೋದು ಬೇಡದ. ನಾನು ಮುದ್ದಾಮ್ ನಿಮಗೆ ಸರ್ ಅಂತ ಕರೆಯೋದು ಯಾಕಂತಂದ್ರೆ, ನೀವು ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿ ಇಷ್ಟೆಲ್ಲ ಮಾಡಿರಲ್ಲ, ಆ ಒಂದು ಕೆಲಸಕ್ಕೆ ನಾ ಕೊಡುವಂಥ ರೆಸ್ಪೆಕ್ಟ್ ಅದು. ಅದಕ್ಕೆ ಏನೋ ತಿಳ್ಕೊಬೇಡ್ರಿ. ಈಗ ಮುಂದೆ ನೀವು ಏನು ಮಾಡಿದ್ರಿ ಅಂತಂದ್ರೆ, ಆರೋಗ್ಯ ಶಿಬಿರದ ನಂತರ ಮತ್ತು ಶೈಕ್ಷಣಿಕವಾಗಿ ಏನು ಮಾಡಿರಿ ನೀವು ಅಂದ್ರೆ, ಶಾಲಾ ಮಕ್ಕಳಿಗೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಕೆಲಸ ಮಾಡಿರಿ ಅಂತ? ಸರ, ಏನು ಮಾಡೀವಿ ಅಂತ ಅನ್ನೋ ಬದಲಿ ಎಷ್ಟು ಮಾಡೀವಿ ಅಂತಂದು ಹೇಳ್ಬೇಕಾಕೈತಿ. ಸರಿ. ಅಂದರೆ ನಮ್ಮ 3000 ಮಟ್ಟದ ಹೈಸ್ಕೂಲು 1 to 7th 284 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗು, ನೋಟ್ಬುಕ್ಕು, ಒಂದು ಪೆನ್ನು, ಆಮೇಲೆ ಕಂಪಾಸು ಇಷ್ಟನ್ನ ನಾವು ವಿಷ್ಣುವರ್ಧನ್ ಅವರ 70ನೇ ಹುಟ್ಟುಹಬ್ಬಕ್ಕೆ ನಾವು ಪ್ರೆಸೆಂಟೇಷನ್ ಮಾಡಿದ್ವಿ. 300 ಚಿಲ್ಲರ್ ವಿದ್ಯಾರ್ಥಿಗಳು ಅದನ್ನು ಕೊಟ್ವಿ. ಆಮೇಲೆ ಇಲ್ಲೇ ಕುಸುಗಲ್ ಬ್ಯಾಟಿ, ಆ ಬ್ಯಾಟಿದು ಸುಮಾರು 700 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಕೊಟ್ಟಿಲ್ಲ ಅವಾಗ. ನೋಟ್ಬುಕ್ಕು, 5 ಪೆನ್ನು, ಒಂದು ಕಂಪಾಸು,
ಆದ್ರೆ ನಾವು ಏನೂ ಮಾಡಿದ್ದೀವಲ್ಲ ಸರ ಎಲ್ಲವೂ ಸರ್ಕಾರಿ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಡಿ ಕನ್ನಡವನ್ನು ಬೆಳೆಸ್ಬೇಕು. ಹೌದು, ನಮ್ಮ ಯಜಮಾನರು ಹೇಳ್ಯಾರ್ರಿ, ಕನ್ನಡಕ್ಕಾಗಿ ಹೋರಾಟಗಳು ಬೇಕಿಲ್ಲ, ಪ್ರತಿಯೊಬ್ಬರು ಕನ್ನಡ ಮಾತಾಡಿದರೆ ಸಾಕು ಅಂತಂದು ನಾವು ಅದೇ ಒಂದು ವೇದ ವಾಕ್ಯ ಅಂತಂದು ತಿಳ್ಕೊಂಡು ಕನ್ನಡ ಶಾಲೆ ಮಕ್ಕಳಿಗೆ ನಾವು ಏನೋ ಒಂದು ಸಹಾಯ ಮಾಡೋದಿತ್ತಂದ್ರು ನೋಟ್ಬುಕ್ ಆಗಿರ್ಬೋದು, ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಅವನು ಕನ್ನಡ ಶಾಲೆ ವಿದ್ಯಾರ್ಥಿಗಳಿಗೆ ಕೊಟ್ಟೆವ್ರಿ.